ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. 2026 ನ ಮೊದಲನೇ ವ್ಲಾಗ್ ಅನ್ಸುತ್ತೆ. ಮೊದಲನೇದಲ್ಲ, ಇದು ಎರಡನೇ ವ್ಲಾಗ್. ಅಂಡ್ ನಾನು ವ್ಲಾಗ್ ಮಾಡ್ತಿರೋ ಕಾರಣ ಏನಂತ ಹೇಳಿದ್ರೆ, ನಾನಿವತ್ತು ಟ್ರಿಪ್ ಹೋಗ್ತಿದ್ದೀನಿ ಮತ್ತೆ. ಅಂಡ್ ಎಲ್ಲಿಗೆ ಅಂತ ಹೇಳಿದ್ರೆ ಲಕ್ಷದ್ವೀಪ್ ಹೋಗ್ತಿದ್ದೀನಿ. ಸೊ ಇದು ನಮ್ಮ ಆನಿವರ್ಸರಿ ಟ್ರಿಪ್. ಆನಿವರ್ಸರಿಗೆ ನಾವ್ ಈ ಸಲ ತಿರುಪತಿನಲ್ಲಿದ್ವಿ, ಅವಾಗ ಹೋಗಕ್ ಆಗಿರ್ಲಿಲ್ಲ. ಸೊ ಇವಾಗ ಪ್ಲಾನ್ ಮಾಡ್ಕೊಂಡು ಲಕ್ಷದ್ವೀಪ್ ಹೋಗ್ತಿದ್ದೀವಿ. ಸೊ ಇವಾಗ ಎಲ್ಲ ರೆಡಿ ಆಯ್ತು, ಬ್ಯಾಗ್ ಎಲ್ಲ ರೆಡಿ ಆಗಿದೆ. ಇದು ನನ್ ಬ್ಯಾಗ್ ಅಂಡ್ ಇದು ಪ್ರವೀಣ್ ಅವ್ರ ಬ್ಯಾಗ್. ಯಾಕೆ 3 ದಿನ 4 ದಿನ ಟ್ರಿಪ್ಗೆ ಇಷ್ಟು ಬ್ಯಾಗ್ ಅನ್ಕೊಂಡಿದ್ದೀರಾ? ನಾವು ಬರೀ ಲಕ್ಷದ್ವೀಪಕ್ಕೆ ಮಾತ್ರ ಹೋಗ್ತಿಲ್ಲ, ಅಲ್ಲಿಂದ ನಾವು ಗೋವಾ ಕೂಡ ಹೋಗ್ತಿದ್ದೀವಿ. ಸೊ ಆಲ್ಮೋಸ್ಟ್ ಇದು 1 ವಾರ ಟ್ರಿಪ್ ಅನ್ಸುತ್ತೆ. ಸೊ ಅದಕ್ಕೆ ಇಷ್ಟು ಎಲ್ಲ ತುಂಬ್ಕೊಂಡಿದೀವಿ. ಅಂಡ್ ಅದ್ರ ಜೊತೆ ಇದೊಂದು ಹ್ಯಾಂಡ್ ಬ್ಯಾಗ್. ಇದ್ರಲ್ಲಿ ಎಲ್ಲ ಪುಟ್ ಐಟಮ್ಸ್, ನಮ್ದು ಆಧಾರ್ ಕಾರ್ಡ್, ನಾರ್ಮಲ್ ಫೋನ್ಸ್ ಎಲ್ಲ ಇಟ್ಕೊಳಕ್ಕೆ ಈ ಬ್ಯಾಗ್ ಇಟ್ಕೊಂಡಿದೀವಿ. ಸೊ ಆಲ್ ಸೆಟ್, ಎಲ್ಲ ರೆಡಿ ಆಗಿದೀವಿ. ಇವಾಗ ಬಸ್ ಇದೆ, ಇಲ್ಲಿಂದ ಕೊಚ್ಚಿಗೆ ಹೋಗಿ ಕೊಚ್ಚಿಯಿಂದ ಫ್ಲೈಟ್ ಅಲ್ಲಿ ಹೋಗೋದು ನಾವು. ಸೊ ಐ ಆಮ್ ಎಕ್ಸೈಟೆಡ್. ನೋಡ್ತಾ ಇರಿ ಏನೇನಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ, ಯಾವ ಜಾಗ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ. ಸೊ ಕೀಪ್ ವಾಚಿಂಗ್. ಫೈನಲಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಓಲಾ ಬುಕ್ ಮಾಡಿದ್ರು ಪ್ರವೀಣ್ ಅವರು. ಸೊ ಹಾಗಾಗಿ ವೇಟ್ ಮಾಡ್ತಾ ಇದ್ವಿ. ಅದು ಬಂದಿದ ತಕ್ಷಣ ಲಗೇಜಸ್ ಎಲ್ಲ ಇಟ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೆ ಲಕ್ಷದ್ವೀಪ್ನ ನೋಡೋಕ್ಕೆ. ಅಲ್ಲಿ ಏನು ಬಟ್ಟೆ ಹಾಕ್ಕೊಳ್ಳಿ, ಯಾವ ವಾಟರ್ ಸ್ಪೋರ್ಟ್ಸ್ ಆಡಲಿ ಅಂತ ನನಗೆ ನೈಟೆಲ್ಲ ನಿದ್ದೆ ಬರಲಿಲ್ಲ. ಒಂದು ಅದರ್ ಹ್ಯಾಂಡ್ ಟ್ರಾವೆಲ್ ಚೆನ್ನಾಗಿ ನಿದ್ದೆ ಮಾಡಿದ್ರು. ಮಾರ್ನಿಂಗ್ 7:30 ಆಗಿ ನಾವು ಕೊಚ್ಚಿನ್ ಬಸ್ ಸ್ಟ್ಯಾಂಡ್ಗೆ ರೀಚ್ ಆದ್ವಿ. ಬಸ್ ಸ್ಟ್ಯಾಂಡಿಂದ ನಮಗೆ ಏರ್ಪೋರ್ಟ್ ಇದ್ದಿದ್ದು 4 ಕಿಲೋಮೀಟರ್ಸ್. ಸೊ ಅಲ್ಲಿಂದ ಆಟೋ ಮಾಡಿಕೊಂಡು ನಾವು ಬಸ್ ಸ್ಟ್ಯಾಂಡ್ ಏರ್ಪೋರ್ಟ್ ರೀಚ್ ಆದ್ವಿ. ಸೊ ಹೋಗಿದ ತಕ್ಷಣ ನಾವು ಅಲ್ಲೇ ಫ್ರೆಶ್ನಪ್ ಹಾಕ್ಬಿಟ್ಟು ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಅಲ್ಲಿ ಎಲ್ಲ ಪುಟ್ಟು ಬೇಕ್ರೀಸ್ ಓಪನ್ ಇತ್ತು, ದೊಡ್ಡ ಶಾಪ್ಸ್ ಓಪನ್ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿದ್ದಿದ್ದು ಬೇಕ್ರಿನಲ್ಲಿ ನಾವು ಜಸ್ಟ್ ಕಾಫಿ, ಟೀ ಆ್ಯಂಡ್ ಎಗ್ ಪಫ್ ತಿನ್ಕೊಂಡ್ವಿ. ಅದನ್ನು ಮುಗಿಸ್ಕೊಂಡು ನಾವು ಒಳಗಡೆ ಹೋದ್ವಿ. ನಮ್ಮ ಬೋರ್ಡಿಂಗ್ ಪಾಸಸ್ನ ಕಲೆಕ್ಟ್ ಮಾಡಿಕೊಂಡು ಬ್ಯಾಗೇಜಸ್ ಎಲ್ಲ ಇಟ್ಬಿಟ್ಟು ವಿಚ್ ಇಸ್ ಸ್ಯಾಡ್ ಫಾರ್ ಅ ವೈಲ್. ಸ್ವಲ್ಪ ಹೊತ್ತು ವೇಟ್ ಮಾಡ್ತಿದ್ವಿ, ಇನ್ನೂ ಟೈಮ್ ಇದೆ ಅಲ್ಲ ಅಂತ. ಬಂದು ಏರ್ಪೋರ್ಟ್ ರೀಚ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಬೋರ್ಡಿಂಗ್ ಪಾಸ್ ಎಲ್ಲ ತಗೊಂಡು ಇವಾಗ ಕುತ್ಕೊಂಡಿದ್ದೀವಿ. ಫ್ಲೈಟಿಗೆ ವೇಟ್ ಮಾಡ್ತಿದ್ದೀವಿ. 9:20ಗೆ ಅಲ್ವಾ ಇರೋದು, ಬೋರ್ಡಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಎಕ್ಸೈಟೆಡ್ ಆಗಿದ್ದೀವಿ. ಆ್ಯಂಡ್ ನೋಡಿ, ಇದೆ ಬೋರ್ಡಿಂಗ್ ಪಾಸಸ್. ವೇಟ್ ಮಾಡ್ಕೊಂಡು ಕೂತಿದ್ದೀವಿ. ಸೊ ಮೇ ಬಿ 11 ಹಂಗೆ ರೀಚ್ ಆಗ್ತೀವಿ. ಅಲ್ಲಿ ರೀಚ್ ಆಗಿ ವಿಡಿಯೋ ಕಂಟಿನ್ಯೂ. ದಿಸ್ ವಾಸ್ ದ ಡ್ರೀಮಿಯಸ್ಟ್ ವ್ಯೂ ಅಂತಲೇ ಹೇಳ್ಬೋದು. ಮೇಲೆಯಿಂದ ಕ್ಲಿಯರ್ ವಾಟರ್ ನೋಡೋಕ್ಕೆ ಆ್ಯಂಡ್ ಲ್ಯಾಂಡಿಂಗ್ ಆಗಬೇಕಾದ್ರೆ ಆ ಪುಟ್ಟ ಊರು. ಆ್ಯಂಡ್ ಎಷ್ಟು ಮೆಸ್ಮರೈಸಿಂಗ್ ಆಗಿತ್ತು ಗೊತ್ತಾ ಆ ವ್ಯೂನ ನೋಡೋಕ್ಕೆ ಮೇಲೆಯಿಂದ. ತುಂಬ ಚೆನ್ನಾಗಿತ್ತು. ನಾನಂತೂ ಸಖತ್ ಥ್ರಿಲ್ಡ್ ಆಗಿದ್ದೆ ಗೊತ್ತಾ ಈ ವ್ಯೂನ ನೋಡೋಕ್ಕೆ. ಫೈನಲಿ 1.5 ಗಂಟೆ ಜರ್ನಿ ಮುಗಿಸಿ ನಾವು ಲಕ್ಷದ್ವೀಪ್ ರೀಚ್ ಆದ್ವಿ. ರೀಚ್ ಆಗಿ ಇಳಿದಿದ ತಕ್ಷಣ ನೀರು ನೋಡೋಕ್ಕೆ ಎಷ್ಟು ಖುಷಿ ಅನಿಸ್ತಿತ್ತು. ಆ್ಯಂಡ್ ಅಷ್ಟೇ ಬಿಸಿಲು ಕೂಡ ಇತ್ತು, ಸಿನ್ಸ್ ನಾವು ಲಕ್ಷದ್ವೀಪ್ಗೆ ಸಮ್ಮರ್ ಟೈಮಲ್ಲಿ ಹೋಗಿದ್ರಿಂದ. ಆ್ಯಂಡ್ ಆ ನೀರು ನೋಡಿದ ತಕ್ಷಣ ಯಾವ ಶಕೆ, ಯಾವ ಬಿಸಿಲು ಏನೂ ಕಾಣಿಸ್ಲಿಲ್ಲ. ನಾನಂತೂ ಪುಟ್ಟು ಹುಡುಗಿ ಥರ ಓಡ್ಕೊಂಡು ಮುಂದೆ ಹೋಗ್ತಿದ್ದೆ. ಈ ಪುಟ್ಟು ಏರ್ಪೋರ್ಟಿಗೆ ನಾವು ರೀಚ್ ಆಗಿದ ತಕ್ಷಣ ಫಸ್ಟ್ ನಾವು ತೋರಿಸ್ಬೇಕಾಗಿತ್ತು PVC ಸರ್ಟಿಫಿಕೇಟ್, ಅಂದರೆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್. ನಾವೇನು ಮಾಡಿಸ್ಕೊಂಡು ಹೋಗಿರ್ತೀವಿ ಇಲ್ಲಿಂದ ಅದನ್ನು ತೋರಿಸಿನೇ ನಮ್ಮ ಹತ್ರ ಸೈನ್ ತಗೊಂಡು ಆಮೇಲೆ ನಾವು ಒಳಗಡೆ ರೀಚ್ ಆಗೋದು. ಅಷ್ಟೊಂದು ಆಲ್ರೆಡಿ ಗಾಡಿ ಬಂದು ವೇಟ್ ಮಾಡ್ತಾ ಇತ್ತು. ಸೊ ಏರ್ಪೋರ್ಟಿಂದ ನಮ್ಮದು ಸ್ಟೇ ಇದ್ದಿದ್ದು ಜಸ್ಟ್ 5 ಮಿನಿಟ್ಸ್ ಅಷ್ಟೇ.
ನೀವು ನೋಡ್ತಾ ಇರ್ಬೋದು. ಏನು ಚೆನ್ನಾಗಿತ್ತು ಗೊತ್ತಾ, ನಮ್ಮ ಸ್ಟೇ ರೀಚ್ ಆಗಿದ ತಕ್ಷಣ ಲಗೇಜಸ್ ಇಟ್ಟು ನಾವು ಫಸ್ಟ್ ನಮ್ಮ ಸ್ಟೇ ಮುಂದೆನೇ ಇದು ಬೀಚ್ ಇರ್ತಿತ್ತು, ರಿಲ್ಯಾಕ್ಸ್ ಮಾಡ್ತಾ ಇದ್ವಿ. ನಾನಂತೂ ಸಖತ್ ಖುಷಿಯಿಂದ ತೇಲಾಡ್ತಿದ್ದೆ. ಅಲ್ಲಿ ಉಯ್ಯಾಲೆ ಮೇಲೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮಲ್ಕೊಂಡು ಲಂಚ್ ರೆಡಿ ಆಗಿತ್ತು. ಅಷ್ಟೊತ್ತಿಗೆ ಲಂಚಲ್ಲಿ ಅಥೆಂಟಿಕ್ ಟ್ರೆಡಿಷ್ನಲ್ ಫಿಶ್ ಆ್ಯಂಡ್ ಚಿಕನ್ ಕರಿ ಮಾಡಿದ್ರು. ಸ್ಟೇಗೆ ರೀಚ್ ಆಗಿ ಸ್ವಲ್ಪ ಹೊತ್ತು ಫ್ರೆಶ್ನ್ ಅಪ್ ಆಗಿ ಮಲ್ಕೊಂಡು ನಮ್ಮ ಲಂಚ್ ಎಲ್ಲ ಮುಗಿಸ್ಕೊಂಡು ಇವಾಗ ಸೈಟ್ ಸೀಯಿಂಗ್ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಆ್ಯಂಡ್ ಇವಾಗ ಆಲ್ಮೋಸ್ಟ್ 5 o'clock ಆಗಿರಬೇಕು. ಹೋಗ್ಬಿಟ್ಟು ಸ್ವಲ್ಪ ಜಾಗ ನಾವೇ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ ಅಂತ ಇವಾಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ನಾನು ಡೇ 1 ಔಟ್ಫಿಟ್ ಇದು ಪಿಂಕ್ ಕಲರ್ ಹಾಕ್ಕೊಂಡಿದ್ದೀನಿ. ಸೊ ಔಟ್ಫಿಟ್ ಹೇಗಿದೆ ಆ್ಯಂಡ್ ಎಸ್ ಇವಾಗ ಹೋಗಬೇಕು. ಇದೇ ನಾವು ಉಳ್ಕೊಂಡಿರೋ ಅಷ್ಟೇ. ಲುಕ್ ಅಟ್ ದ್ಯಾಟ್. ಇವಾಗ ನಾವು ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ನಾನು ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಅಲ್ಲಿ ಉಯ್ಯಾಲೆ ಮೇಲೆ. ಆ ಉಯ್ಯಾಲೆ ಮೇಲೆನೂ ಕೂತಿದ್ದೆ. ಆ್ಯಂಡ್ ಇವಾಗ ರೆಡಿ ಆಗಿದ್ದೀವಿ, ಬೇಗ ಹೋಗಿ. ತುಂಬ ಶಕೆ ಅನಿಸ್ತಿದೆ. ಹಾಯ್ ಪ್ರವೀಣ್, ನೀವು ವ್ಲಾಗಲ್ಲೇ ಮಾತಾಡಿಲ್ಲ. ಸೊ ಹೇಗಿದೆ ನಿಮ್ಮ ಲಕ್ಷದ್ವೀಪ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಡೇ? ಲಕ್ಷದ್ವೀಪು ಅಂಡಮಾನ್ಗಿಂತ ತುಂಬ ಚೆನ್ನಾಗಿದೆ. ಇಲ್ಲಿ ಆ್ಯಕ್ಚುಲಿ 7 ಕಿಲೋಮೀಟರ್ ಅಷ್ಟೇ ಇದು ಲಕ್ಷದ್ವೀಪ್ ಅಗತಿ ಐಲ್ಯಾಂಡ್ ಅಂತ. 7.5 ಕಿಲೋಮೀಟರ್ ಇದೆ ಫುಲ್ ಏರಿಯಾ ಇದು. ಮತ್ತು ಇನ್ನೊಂದೇನಾದ್ರೆ ಈ ಥರ ಒಂದು ತುಂಬ ಐಲ್ಯಾಂಡ್ಸ್ ಇದೆ ಅಕ್ಕಪಕ್ಕ. ಒಂದು 2-3 ಐಲ್ಯಾಂಡ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀರಿ. ಇದು ಆ್ಯಕ್ಚುಲಿ ನನ್ನ ವೈಫ್ಗೆ ಆ್ಯನಿವರ್ಸರಿ ಗಿಫ್ಟ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಅವಳು ಗಿಫ್ಟ್ ಕೊಟ್ಟಿದ್ದಾಳೆ ನನಗೆ. ಸೊ ಇನ್ನೊಂದೇನಾದ್ರೆ ಗಿಫ್ಟ್ ಅನ್ನೋದು ಕೈಯಲ್ಲಿ ಇರೋದೆಲ್ಲ ಮೆಮೊರೀಸ್ ಆಗಿರ್ಲಿ ತಲೆಯಲ್ಲಿ ಅಂತ ನಾನೊಂದು ಈ ಥರ ಒಂದು ಗಿಫ್ಟ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಬಂದಿದ್ದೀರಿ ಲಕ್ಷದ್ವೀಪ್ಗೆ. ತುಂಬ ಚೆನ್ನಾಗಿದೆ. ಅದು ಇನ್ನೊಂದೇನಂದ್ರೆ ಮುಂದೆನೆ ಅಂದ್ರೆ ಸ್ಟೇ ಮುಂದೆನೆ ಬೀಚ್ ಇರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿದೆ. ನೋಡೋಣ. ಹೌದು, ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ ವಿಡಿಯೋಲಿ ನೋಡೋಣ. ಎಸ್, ಇದೇ ನಮ್ಮ ಫಸ್ಟ್ ಸ್ಪಾಟ್. ಇದ್ರ ಹೆಸರು ವೆಸ್ಟರ್ನ್ ಜೆಟ್ಟಿ ಅಂತ. ಇದಿರೋದು ಅಗತಿ ಐಲ್ಯಾಂಡ್ ಅಲ್ಲಿ. ಸೊ ನಮ್ಮನ್ನ ಕರ್ಕೊಂಡು ಹೋದ್ರು ಈ ಸನ್ಸೆಟ್ ಸ್ಪಾಟ್ನ ನೋಡೋಕ್ಕೆ. ಆ್ಯಂಡ್ ನಿಮ್ಮಲ್ಲಿ ಏನು ನೋಡ್ತಾ ಇದ್ದೀರಾ ಖಾಲಿ ಡಬ್ಬಗಳು, ಅದನ್ನ ಒಂದನ್ನ ಜೋಡಿಸಿ ರ್ಯಾಂಪ್ ತರ ನಮಗೆ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದ್ರ ಮೇಲೆ ನಮಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ಅದು ಫ್ಲೋಟ್ ಆಗ್ತಾ ಇರುತ್ತಲ್ಲ. ಸೊ ಹಾಗೆ ಹೀಗೆ ನಡ್ಕೊಂಡು ಹೋಗಿ ಅಲ್ಲಿ ಫೋಟೋಸ್ ತೆಗೆಸ್ಕೊಬೋದಾಗಿತ್ತು. ತುಂಬಾ ಚೆನ್ನಾಗಿತ್ತು. ಇದಾದ್ಮೇಲೆ ನಾವು ಹೋಗಿದ್ದು ಈಸ್ಟರ್ನ್ ಜೆಟ್ಟಿ ಅಂತ. ಸೊ ಇದೊಂದು ಲಾಂಗ್ ಬ್ರಿಡ್ಜ್ ಇಂದ ಇದು ವ್ಯೂ ನೋಡೋದು ತುಂಬಾ ಚೆನ್ನಾಗಿತ್ತು. ಬ್ರಿಡ್ಜ್ ಇಂದ ನಿಂತ್ಕೊಂಡು ನಾವು ಕೆಳಗಡೆ ನೋಡಿದ್ರು, ಕೆಳಗಡೆ ಇರೋ ಒಂದು ಪುಟ್ಟ ಸ್ಟೋನ್ ಕೂಡ ಕಾಣಿಸ್ತಿತ್ತು. ಸೊ ತುಂಬಾ ಚೆನ್ನಾಗಿತ್ತು ಈ ಜಾಗ ಕೂಡ. ಆ್ಯಂಡ್ ಇಲ್ಲಿ ನಿಮ್ಗೊಂದು ಬಿಲ್ಡಿಂಗ್ ಕಾಣಿಸ್ತಿದೆ ಅಲ್ಲ, ಅದು ವಾಟರ್ ಪ್ಯೂರಿಫೈ ಮಾಡುವಂಥ ಜಾಗ. ಲಕ್ಷದ್ವೀಪಲ್ಲಿ ಒಂದು ಪುಟ್ಟ ಜಾಗ ಅಂತಾನೆ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಈ ವ್ಯೂ ಕೂಡ. ಸೊ ಅಲ್ಲೂ ಒಂದು ಸ್ವಲ್ಪ ಹೊತ್ತು ಇದ್ದು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ನಮ್ಮ ನೆಕ್ಸ್ಟ್ ಲೊಕೇಶನ್ಗೆ ಹೋದ್ವಿ. ಅದ್ರ ಹೆಸರು ಅಂದಾನ್ ಬೀಚ್ ಅಂತ. ಅದು ಸಕ್ಕದಾಗಿತ್ತು. ಉಯ್ಯಾಲೆ ಬೇರೆ ಕಟ್ಟಿದ್ರು. ಆ ಉಯ್ಯಾಲೆನಲ್ಲಿ ಆಟ ಆಡ್ತಾ ನಾನು ಸನ್ಸೆಟ್ನ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು ಸನ್ಸೆಟ್ ಅಂತೂ. ಎಸ್, ಡೇ 1 ಲಾಸ್ಟ್ ಜಾಗ ಯಾವ್ದಂತ ಹೇಳಿದ್ರೆ ಲಗೋನ್ ಬೀಚ್ ಅಂತ. ಇಲ್ಲಿ ನೋಡಿ ಇಷ್ಟು ಥರ ಕ್ಯೂಟ್ ಆಗಿ ಸೆಟಪ್ಸ್ ಎಲ್ಲ ಇಟ್ಟಿದ್ರು ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳೋಕೆ. ಸೊ ಅಲ್ಲೂ ಒಂದು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನೀರಲ್ಲಿ ಆಟ ಆಡಿ ನಮ್ಮ ರೆಸಾರ್ಟ್ ಕಡೆ ಹೊರಟ್ವಿ. ಸೊ ಅಷ್ಟೊತ್ತು ಆಲ್ರೆಡಿ ಈ ನೈಟ್ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಡಿನ್ನರ್ ಮುಗಿಸ್ಕೊಳ್ಳೋಣ ಅಂತ ಡಿನ್ನರ್ ಮುಗಿಸ್ಕೊಂಡ್ವಿ. ಲುಕ್ ಅಟ್ ದಿಸ್ ವ್ಯೂ ಗೈಸ್. ಆ ನೀರಿನ ಶಬ್ದ, ನೈಟ್ ಹೊತ್ತು ಅಲೆ ಶಬ್ದ, ಅದ್ರ ಮಧ್ಯೆ ನಾವು ಚಿಕನ್ ತಿಂತಾ ಇದ್ವಿ. ಸೊ ಇಟ್ ವಾಸ್ ರಿಯಲಿ ಅಮೇಝಿಂಗ್. ಸೊ ಡೇ 1 ಅಂತೂ ತುಂಬಾ ಚೆನ್ನಾಗೋಯ್ತು. ಡೇ 2 ಹೇಗೋಗುತ್ತೆ ನೋಡೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಎಸ್, ಇವತ್ತು ಡೇ 2 ಇನ್ ಲಕ್ಷದ್ವೀಪ್. ನಿನ್ನೆ ಅಂತೂ ಸಕ್ಕತ್ತಾಗಿತ್ತು ಡೇ 1. ನಿನ್ನೆ ಎಲ್ಲ ಸೈಟ್ ಸೀಯಿಂಗು, ಸನ್ಸೆಟ್ಟು ಎಲ್ಲ ನೋಡಿಕೊಂಡು ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬಂದಿದ್ದಾವೆ. ಆ್ಯಂಡ್ ಡೇ 1 ತುಂಬ ಚೆನ್ನಾಗಿತ್ತು. ಆ್ಯಂಡ್ ಡೇ 2 ಇವಾಗ ಅರ್ಲಿ ಮಾರ್ನಿಂಗ್ ಸನ್ರೈಸ್ ಆಗೋಯ್ತು, ಮಲಗಿಬಿಡಿದ್ವಿ ನಾವು. ಸೊ ನಮಗೆ ಗಾಡಿ ಕೊಟ್ಟಿದ್ದಾರೆ. ಸೊ ನಾವೇ ಗಾಡಿನಲ್ಲಿ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ, ಹೋಗೋಣ ಅಂತ ಇವಾಗ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ. ಹಾಯ್ ಪ್ರವೀಣ್, how was your day 1 in Lakshadweep?
ವಾಸ್ ವೆರಿ ಗುಡ್. ಅಷ್ಟೇ ಅಷ್ಟೇ ಅಷ್ಟೇ. ಅಷ್ಟೇ. ಸರಿ ಬನ್ನಿ ಹೋಗೋಣ. ಲೆಟ್ಸ್ ಗೋ. ಇದೇ ಕೊಟ್ಟಿರೋ ಗಾಡಿ. ಎಸ್, ಸನ್ರೈಸ್ ನೋಡೋಕ್ಕಂತಾನೆ ನಾವು ಈಸ್ಟರ್ನ್ ಜೆಟ್ಟಿಗೆ ಹೋದ್ವಿ. ನಿಮಗೆ ನೆನಪಿರ್ಬೋದು, ನಿನ್ನೆ ನಾವು ಹೋಗಿದ್ದಿದ್ದ ಜಾಗ ಇದು. ನಿನ್ನೆ ಹೋದಾಗ ತುಂಬ ಕ್ರೌಡ್ ಇತ್ತು, ಬಟ್ ಇವಾಗ ಯಾರೂ ಇರಲಿಲ್ಲ. ಸೊ ಬ್ರಿಡ್ಜ್ ಮೇಲೆ ಗಾಡಿನಲ್ಲೇ ನಾವು ಕೊನೆ ತನಕ ಹೋದ್ವಿ. ತುಂಬ ಚೆನ್ನಾಗಿತ್ತು ವ್ಯೂ ಅಂತೂ, ತುಂಬ ಪೀಸ್ಫುಲ್ಲಾಗಿ ಅನ್ನಿಸ್ತಿತ್ತು. ಸೊ ಸಖತ್ತಾಗಿತ್ತು. ಆ್ಯಂಡ್ ಅದ್ರ ಜೊತೆಗೆ ನಮಗೆ ಡಾಲ್ಫಿನ್ಸ್ನ ನೋಡೋಕ್ಕೂ ಕೂಡ ಸಿಕ್ತು. ಸೊ ಆ ವ್ಯೂ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ಸ್ವಲ್ಪ ಹೊತ್ತು ನಾವು ಅಲ್ಲೇ ಕೂತಿದ್ವಿ. ಆ್ಯಂಡ್ ಅಲ್ಲಿ ದೊಡ್ಡ ಹಡಗು ಬೇರೆ ಇತ್ತು. ಸೊ ಅಲ್ಲೆಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನೇನೋ ಮಾಡ್ತಾಯಿದ್ರು. ಸೊ ಅದು ಕೂಡ ಹಾಗೆ ನೋಡ್ತಾ ಇದ್ವಿ. ಆ್ಯಂಡ್ ನಾವು ಲಕ್ಷದ್ವೀಪ್ಗೆ ಹೋಗಿದ್ದ ಟೈಮ್ ಬಂದು ರಂಜಾನ್ ಟೈಮ್. ಆ್ಯಂಡ್ ಅಲ್ಲಿ ಮೋಸ್ಟ್ ಆಫ್ ದ ಮುಸ್ಲಿಮ್ಸ್ ಇರೋದ್ರಿಂದ ಎಲ್ಲರೂ ಫಾಸ್ಟಿಂಗ್ ಮಾಡ್ತಾಯಿದ್ರು. ಸೊ ಮಾರ್ನಿಂಗ್ ಎಲ್ಲರೂ ಮಲಗ್ತಿದ್ರು, ನೈಟ್ ಎಲ್ಲರೂ ಎದ್ದಿರ್ತಿದ್ರು. ಅಲ್ಲಿ ಪೋಸ್ಟ್ ಆಫೀಸಿಂದ ಹಿಡಿದು ಯಾವುದೇ ಶಾಪ್ಸ್ ಆಗಲಿ ನೈಟ್ ತೆಗ್ದಿರ್ತಿತ್ತು. ಬೆಳಗ್ಗೆ ಹೊತ್ತು ಎಲ್ಲ ಕ್ಲೋಸ್ ಮಾಡಿ ಮಲಗ್ತಿದ್ರು. ಸೊ ಹಾರ್ಡ್ಲಿ ನಮಗೆ ಒಂದು 4-5 ಜನ ಅಷ್ಟೇ ಕಾಣಿಸ್ತಿದ್ರು. ಆ್ಯಂಡ್ ರೆಸಾರ್ಟಲ್ಲಿ ತುಂಬ ಜನ ತುಂಬಿರ್ತಿದ್ರು, ಟೂರಿಸ್ಟ್ ಇರ್ತಿದ್ರು. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲ ಮನೆಯಲ್ಲಿ ಇದ್ರು. ರೋಡ್ ಖಾಲಿ ಇತ್ತು, ನೋ ಟ್ರಾಫಿಕ್, ನೋ ಸಿಗ್ನಲ್. ಆ್ಯಂಡ್ ಜನ ಅಂತೂ ನಿಮಗೆ ಕಾಣಿಸ್ತಾನೆ ಇರಲಿಲ್ಲ. ಅಲ್ಲಿ ನಮ್ಮದೇ ಪ್ರಪಂಚ ಅನ್ನೋ ಥರ ಇತ್ತು ನನಗಂತೂ. ಆ್ಯಂಡ್ ನಾನು ಕೂಡ ನನ್ನ ಡ್ರೈವಿಂಗ್ ಸ್ಕಿಲ್ಸ್ ಕೂಡ ಅಲ್ಲಿ ತೋರಿಸ್ತಿದ್ದೆ. ಆ್ಯಂಡ್ ನೀವು ಎಲ್ಲೇ ಹೋಗ್ಬೋದು, ನೀವು ಅಲ್ಲಿ ಕಳೆದೋಗೋಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಆ ಪುಟ್ಟ ಊರಲ್ಲಿ ಎಲ್ಲಿ ಕಳೆದೋಗ್ತೀರಾ, ನಿಮ್ಗೆ ರೂಟ್ ಮಿಸ್ ಆಗುತ್ತೆ ಅಥವಾ ಇಲ್ಲಿ ಹೋದರೆ ಎಲ್ಲಿ ಬರ್ಬೋದು ಅನ್ನೋದಿಲ್ಲ. ನಾವು ಗಾಡಿ ತೊಗೊಂಡು ಎಲ್ಲ ಕಡೆ ತಿರುಗಾಡ್ಬಿಟ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ಲಕ್ಷದ್ವೀಪ್ಗೆ ಹೋದರೆ ಪ್ಲೀಸ್ ಒಂದು ಪುಟ್ಟ ಗಾಡಿ ತೊಗೊಳ್ಳಿ ಆ್ಯಂಡ್ ನೀವೇ ಎಕ್ಸ್ಪ್ಲೋರ್ ಮಾಡ್ಬೋದು. ನಿಮ್ಗೆ ಯಾವುದೇ ಗೈಡ್ ಆಗಲಿ ಯಾರೂ ಬೇಕು ಅಂತ ಅನಿಸಲ್ಲ. ಬಿಕಾಸ್ ಅಲ್ಲಿ ಝೀರೋ ಕ್ರೈಮ್ ಇದೆ. ಆ್ಯಂಡ್ ನೀವು ನೈಟ್ ಎಷ್ಟೊತ್ತಾದರೂ ಓಡಾಡ್ಬೋದು, ಎಷ್ಟೊತ್ತಿಗಾದರೂ ಹೋಗ್ಬೋದು, ಎಲ್ಲಿಗಾದರೂ ಹೋಗ್ಬೋದು ಅಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ರೈಡ್ ಎಲ್ಲ ಮುಗಿಸ್ಕೊಂಡು ನಮ್ಮ ರೆಸಾರ್ಟ್ ಹತ್ರನೇ ಬಂದ್ವಿ. ನಮ್ಮ ರೆಸಾರ್ಟ್ ಹತ್ರನೇ ನೀರು ಈ ಥರ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿತ್ತು. ಸೊ ಪ್ರವೀಣ್ ಅವರು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಸ್ವಿಮ್ಮಿಂಗ್ ಮಾಡಿದ್ರು. ಆ್ಯಂಡ್ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಇದ್ದಿದ್ದು ಸ್ಕೂಬಾ ಡೈವಿಂಗ್. ಆ್ಯಂಡ್ ಸ್ಕೂಬಾ ಡೈವಿಂಗ್ ಅಂದರೆ ನನಗೂ ಪ್ರವೀಣ್ ಇಬ್ರಿಗೂ ಇಷ್ಟ. ಆ್ಯಂಡ್ ನನಗೆ ಸ್ವಲ್ಪ ಭಯ. ಸೊ ಹಾಗಾಗಿ ಆಲ್ರೆಡಿ ನಾವು ಸ್ಕೂಬಾ ಡೈವಿಂಗ್ಗೆ ಹೇಳಿ ಸ್ಲಾಟ್ ಎಲ್ಲ ಬುಕ್ ಮಾಡಿಸ್ಬಿಟ್ಟು ಬಂದಿದ್ವಿ. ಅಲ್ಲಿವರೆಗೂ ಒಂದು ಸ್ವಲ್ಪ ಹೊತ್ತು ಚಿಲ್ ಮಾಡೋಣ ಅಂತ ನಾವಿಲ್ಲಿ ಚಿಲ್ ಮಾಡ್ತಾಯಿದ್ವಿ.
ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಅಂಡಮಾನ್ ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಡೀಪಾಗಿ ಕರ್ಕೊಂಡು ಹೋಗಿದ್ದು ಎಕ್ಸ್ಪೀರಿಯನ್ಸ್ ಅಂತ ಮಸ್ತ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಲ್ಮೋಸ್ಟ್ 15-20 ಮಿನಿಟ್ಸ್ ನೀರಲ್ಲೇ ಇದೆ. ಈ ಸಲ ಅಷ್ಟು ಭಯ ಆಗಲಿಲ್ಲ ನನಗೆ. ಅಂಡಮಾನಲ್ಲಿ ಒಂದು 15-20 ಮಿನಿಟ್ಸ್ ನಾನು ಪ್ರಾಕ್ಟೀಸಲ್ಲೇ ಕಳೆದ್ಬಿಟ್ಟೆ. ಇಲ್ಲೊಂದು 2-3 ಮಿನಿಟ್ಸ್ಗೆ ನಾನು ಪಿಕಪ್ ಆಗಿಬಿಟ್ಟು ಫುಲ್ ಕೆಳಗಡೆ ಹೋಗಿ ಏನು ಮಾಡಿದೆ. ಚೆನ್ನಾಗಿತ್ತು. ಹೆಂಗಿತ್ತು? ಆಕ್ಚುಲಿ ಗ್ರೇಟ್, ಚೆನ್ನಾಗಿತ್ತಾ? ಸಖತ್ತಾಗಿತ್ತು. ಅಂಡಮಾನ್ ಚೆನ್ನಾಗಿತ್ತಾ? ಇದು ಚೆನ್ನಾಗಿತ್ತಾ? ಮರಿನ್ ಲೈಫ್ ನೋಡೋದೇ ಒಂದು ಆಕ್ಚುಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಹಾಂ, ಎಲ್ಲರೂ ಹೋಗ್ಬೇಕು, ಅದು ಸ್ಕೂಬಾ ಡೈವಿಂಗ್ ಅನ್ನೋದು ಹೌದು. ಎಲ್ಲರೂ ಮಾಡಲೇಬೇಕು. ಓಕೆ, ಅಂಡಮಾನ್ ಮತ್ತು ಎಲ್ಲಿ ಯಾವುದು ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಅದು ಅದ್ರ ಲೈಫಲ್ಲಿ ಅದು ಎಷ್ಟು ಚೆನ್ನಾಗಿರುತ್ತೆ. ಸಂಗತಾಗಿದೆ ಅಲ್ಲ? ಹ್ಞೂ